ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ. ಜೆಡಿಎಸ್ ವತಿಯಿಂದ ಸಂಭ್ರಮಾಚರಣೆ. ಹೌದು ವೀಕ್ಷಕರೇ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಮಲಾನಗರದಲ್ಲಿ ಡಾಕ್ಟರ್ ಸಿ ರಾಜಣ್ಣ ಮತ್ತು ಸುರೇಶ್ ಗೌಡ್ರು ನೇತೃತ್ವದಲ್ಲಿ ಬಣ್ಣ ಬಣ್ಣದ ಪಟಾಕಿ ಸಿಡಿಸಿ ಸಾವಿರಾರು ಲಡ್ಡು ವಿತರಿಸಿ ಜೆಡಿಎಸ್ ಪಕ್ಷಕ್ಕೆ ಮತ್ತು ಎಚ್ಡಿಕೆಗೆ ಜೈಕಾರ ಕೂಗುತ್ತಾ ಅದ್ದೂರಿಯಾಗಿ ಸಂಭ್ರಮಾಚರಣೆ ನಡೆಸಿದರು. ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಸಿ ರಾಜಣ್ಣ ಮಾತನಾಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದರಿಂದ ಜೆಡಿಎಸ್ ಪಕ್ಷಕ್ಕೆ ಇನ್ನಿಷ್ಟು ಆನೆ ಬಲ ಬಂದಂತಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಅವರು ತಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಡಾಕ್ಟರ್ ಸಿ ರಾಜಣ್ಣ, ಬಿಜೆಪಿ ಮುಖಂಡ ಪುಟ್ಟರಾಜು, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಸುರೇಶ ಗೌಡ, ಮಹಾಲಕ್ಷ್ಮೀಪುರಂ ವಾರ್ಡ್ ಜೆಡಿಎಸ್ ಅಧ್ಯಕ್ಷ ಶಿವಕುಮಾರ್ ಬಾಬಿ, ತರಕಾರಿ ನಾರಾಯಣ, ಲಕ್ಷ್ಮೀಪುರ ನಾರಾಯಣಗೌಡ, ಎಂ ಗೋಪಾಲ್, ಡೈರಿ ನಾಗಣ್ಣ, ಯುವ ಮುಖಂಡರಾದ ಶಿವರಾಜ್, ವಿನೋದ್, ಅರುಣ್, ಸೆಲ್ವಿರಾಜ್, ಮಂಜೇಗೌಡ, ಮಹಿಳಾ ಮುಖಂಡರಾದ ಕಲಾವತಿ, ಲತಾ ಇನ್ನೂ ಮುಂತಾದ ಮುಖಂಡರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಒಂದು ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ನೆಚ್ಚಿನ ಕುಮಾರಣ್ಣ ಇವತ್ತು ನಿನ್ನೆ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಖಾತೆ ಹಂಚಿಕೆ ಆಗ್ತಾ ಇದೆ. ನಮ್ಮೆಲ್ಲರ ಒಂದು ಸುದಿನ ಇವತ್ತು. ಮತ್ತೆ ಈ ಮಹಾಲಕ್ಷ್ಮಿ ಲೇಔಟ್ ಒಂದು NDA ಮೈತ್ರಿಕೂಟ ಏನಿದೆ, ನಮ್ಮ ಶೋಭಾ ಕರಂದ್ಲಾಜೆಯವರು ಮತ್ತೆ ನಮ್ಮ ಮಂಜುನಾಥ್ ಅವರು ಮತ್ತೆ ಎಲ್ಲ ನಮ್ಮ MP ಗಳು ಏನು ಗೆದ್ದಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ಇನ್ನೊಂದು, ಈ ಸುದಿನದಲ್ಲಿ ನಮ್ಮ ಈ 74 ವಾರ್ಡು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ 74 ವಾರ್ಡ್ನಲ್ಲಿ ಅದ್ದೂರಿಯಾಗಿ ರಾಜಣ್ಣನವರ ನೇತೃತ್ವದಲ್ಲಿ ಮತ್ತೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಗೋಪಾಲಣ್ಣನೇ ಆಗಲಿ, ನಮ್ಮ ರವಿ ಅಣ್ಣರಾಗಲಿ, ನಮ್ಮ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಮತ್ತೆ ಶಿವು, ಅರುಣ ಮತ್ತೆ ನಮ್ಮ ವಿನೋದ್ ಎಲ್ಲರ ಸಮ್ಮುಖದಲ್ಲಿ ನಾವು ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಇಮ್ಮಡಿಯಾಗಿದೆ ನಮಗೆ. ಯಾಕೆ ಅಂದ್ರೆ ನಮ್ಮ ಕುಮಾರಣ್ಣ ಯಾರೋ ಒಂದು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ನೀವು ಗೆದ್ದು ಬಾ, ಹಂಗ್ ಮಾಡ್ಬಾ, ಹಿಂಗ್ ಮಾಡ್ಬಾ ಅಂತ ಹೇಳ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ ಕುಮಾರಣ್ಣ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಒಂದು ಗೌಡರ ನಮ್ಮ ದೇವೇಗೌಡರ ಪಕ್ಷ ಏನು ಅಂತ ಇವತ್ತು ಕುಡಿದೆತ್ತಿ ಮುಂದೆ ಬಂದಿದೆ. ಅದಕ್ಕೆ ನಾವು ಯಾವಾಗಲೂ ಇನ್ನೂ ಪಕ್ಷವನ್ನ ಸಂಘಟನೆ ಮಾಡಿ ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು JDS ಒಂದು ಪಕ್ಷವನ್ನು ನಾವು ಅಧಿಕಾರಕ್ಕೆ ತರಬೇಕು ಅಂತ ನಾವು ಪಣ ತೊಡ್ತಾ ಇದ್ದೀವಿ. ತಮ್ಮ ಹೆಸರು ಸುರೇಶ್ ಗೌಡ್ರು ಅಂತ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ.